ಇನ್ಫ್ಯಾಕ್ಟ್ ನಮ್ಮ ಹಳಿಯಾಳ ಮತ್ತು ದಾಂಡೇಲಿ ಪೊಲೀಸರು ತುಂಬ ಸೀರಿಯಸ್ ಆಗಿ ಈ ಕೇಸ್ನ ಹ್ಯಾಂಡಲ್ ಮಾಡ್ತಾರೆ. ಹತ್ತಿರದಲ್ಲಿರೋ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಇನ್ಫಾರ್ಮೇಷನ್ ಪಾಸ್ ಮಾಡ್ತಾರೆ. ಬಟ್ ಅದಾಗಲೇ ಮಗು ಕಳೆದೋಗಿ 4ರಿಂದ 5 ಅವರ್ ಆಗುತ್ತೆ. ಆ ತಂದೆ ತಾಯಿಗೆ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ. ಎಲ್ಲ ನೆರೆಹೊರೆಯವರು ಬಂದು ಅವರಿಗೆ ಸಮಾಧಾನ ಮಾಡ್ತಾರೆ. ಮತ್ತು ಪೊಲೀಸವರು ಎಲ್ಲ ಚೆಕ್ ಪೋಸ್ಟಲ್ಲಿ ನಾಕಾಬಂದಿ ಹಾಕಿ ಎಲ್ಲೂ ಮಗು ಮಿಸ್ ಆಗಬಾರ್ದಂತ ತುಂಬ ಎಫರ್ಟ್ ಹಾಕ್ತಾರೆ. ಎಲ್ಲ ನೆರೆಹೊರೆ ಕೂಡ ಅವರಿಗೆ ಸಹಾಯ ಮಾಡ್ತಾರೆ. ಈ ಕೇಸಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅನ್ನೋದೇ ಆ ಕೆಲಸದವಳು ಮನೆಗೆ ಬಂದು ಹೋದ್ಮೇಲೆ. ಬಟ್ ಆ ಮಗು ಹೇಗೆ ಸಿಕ್ತು, ಯಾರ ಹತ್ರ ಇತ್ತು ಅನ್ನೋದೇ ಈ ಸ್ಟೋರಿಯ ಒಂದು ಸಾರಾಂಶ. ಸೊ ಈ ಸ್ಟೋರಿನ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು. ಬಂದ್ರ ವೀಕ್ಷಕರೇ, ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ಯಾವುದೇ ನಿರ್ಧಾರ ತೊಗೋಬೇಕಂದ್ರೂ, ಯಾವುದೇ ಡಿಸಿಷನ್ ತೊಗೋಬೇಕಂದ್ರೂ ಸ್ವಲ್ಪ ತಡವಾದರೂ ಪರವಾಗಿಲ್ಲ, ವೆಯ್ಟ್ ಮಾಡಿ ಡಿಸಿಷನ್ ತಗೋ ಅಂತ. ಬಟ್ ಇವಾಗಿನ ಜನ್ರೇಷನ್ಗೆ ಪೇಷನ್ಸ್ ಅನ್ನೋದೇ ಇಲ್ಲ. ಏನೋ ಡಿಸಿಷನ್ ತೊಗೋಬೇಕಂದ್ರೂ ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡೆಲ್ಲ ತೊಗೋತಾರೆ. ಸೊ ಈ ಡಿಸಿಷನಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಯಾರಿಗೆಲ್ಲ ತೊಂದರೆ ಆಗುತ್ತೆ ಅನ್ನೋದೇ ಈ ಕತೆ. ಎಸ್ ಸ್ನೇಹಿತರೆ, ಈ ಕತೆ ಸ್ಟಾರ್ಟ್ ಆಗೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಒಂದು ಕುಟುಂಬ ಇರುತ್ತೆ. ಕುಟುಂಬದಲ್ಲಿ ಗಂಡ, ಹೆಂಡತಿ, ಮಗು. ಗಂಡನ ಹೆಸರು ಯಾಸಿರ್, ತಾಯಿ ಹೆಸರು ಮಮತಾಜ್, ಮತ್ತು 2 ವರ್ಷದ ಮಗು ಇರುತ್ತೆ. ಸೊ ಇವ್ರದ್ದೊಂದು ಒಳ್ಳೆಯ ಕುಟುಂಬ. ಎಂದಿನಂತೆ ಗಂಡ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಸೊ ಇವ್ರದ್ದೊಂದು ಸುಖ, ಶಾಂತಿ, ನೆಮ್ಮದಿ ಇರುವಂಥದ್ದು ಕುಟುಂಬ. ಆವತ್ತೊಂದು ದಿನ ಗಂಡ ಆಫೀಸ್ಗೆ ಹೋಗ್ಬೇಕಂತ ಬೆಳಗ್ಗೆ ರೆಡಿ ಆಗ್ತಾನೆ. ಸೊ ಹೆಂಡತಿ ಮಮತಾಜ್ ಗಂಡನಿಗೆ ಬಾಕ್ಸ್ ಕಟ್ಟಿ ಆಫೀಸ್ಗೆ ಕಳಿಸ್ತಾಳೆ. ಬಟ್ ಅಲ್ಲೇ ಇರುವ ಮಗು ಹಾಲಲ್ಲಿ ಆಟ ಆಡ್ತಾ ಇರುತ್ತೆ. ಅದನ್ನು ನೋಡಿದ ಮಮತಾಜ್ಗೆ ಖುಷಿಯಾಗಿ ಅವಳು ಒಂದು ಸ್ವಲ್ಪ ಬಂದು ಆಟ ಆಡ್ತಾಳೆ ಮಗುವಿನ ಜೊತೆಗೆ. ಮತ್ತು ತಿರ್ಗಾ ಕಿಚನ್ಗೆ ಹೋಗಿ ಅವಳ ಕೆಲಸನ ಕಂಟಿನ್ಯೂ ಮಾಡ್ತಾಳೆ. ಎವ್ರಿ 15 ಸೆಕೆಂಡ್ಗೆ ಮಗು ಬಂದು ನೋಡ್ತಾ ಇರ್ತಾಳೆ. ಮಗು ಆಟ ಆಡ್ತಿದೆಯಾ ಇಲ್ಲ ಮಲಗಿದೆಯಾ ಅಂತ. ಬಟ್ ಮಗು ಆಟ ಆಡ್ತಾನೆ ಇರುತ್ತೆ. ಅದೇ ಟೈಮಿಗೆ ನೇಬರ್ ಅಂದರೆ ನೆರೆಹೊರೆ ಆದಂಥ ಒಂದು ಹೆಂಗಸು ಆ ಮನೆಗೆ ಬರ್ತಾಳೆ. ಆ ಹೆಂಗಸು ಮಮತಾಜಿಗೆ ಆಲ್ರೆಡಿ ಗೊತ್ತಿರುತ್ತೆ. ಹೀಗಾಗಿ ಡೈರೆಕ್ಟ್ ಕಿಚನ್ಗೆ ಬಂದು ಮಮತಾಜ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವಳು ವಾಪಸ್ ಮನೆಗೆ ಹೋಗ್ತಾಳೆ. ಸೊ ಆವಾಗ ತಿರ್ಗಾ ಮಮತಾಜ್ಗೆ ಮಗುವಿನ ಮೇಲೆ ಗಮನ ಹೋಗುತ್ತೆ. ಆ ಟೈಮಲ್ಲಿ ಮಗು ಆ ಹಾಲಲ್ಲಿ ಇರಲ್ಲ. ಇದನ್ನು ನೋಡಿದ ಮಮತಾಜ್ಗೆ ಫುಲ್ ಗಾಬರಿ ಆಗುತ್ತೆ. ಸೊ ಗಂಡನಿಗೆ ಕಾಲ್ ಮಾಡ್ತಾಳೆ, ಮಗು ಕಾಣ್ತಾ ಇಲ್ಲ ಅಂತ. ಗಂಡ ಯಾಸಿರ್ ಹೇಳ್ತಾನೆ ಅಲ್ಲೇ ಎಲ್ಲಿ ಇರುತ್ತೆ ಸರ್ಚ್ ಮಾಡುವಂತ. ಸೊ ಎಲ್ಲ ಕಡೆನೂ ಸರ್ಚ್ ಮಾಡ್ತಾಳೆ, ಮಗು ಕಾಣಿಸೋದೇ ಇಲ್ಲ. ಸೊ ವಾಪಸ್ ಮಮತಾಜ್ ಯಾಸಿರಿಗೆ ಕಾಲ್ ಮಾಡಿ ಮಗು ಕಾಣಿಸ್ತಾ ಇಲ್ಲ, ನೀವು ಬೇಗ ಬನ್ನಿ ಅಂತ ಹೇಳ್ತಾಳೆ. ಸೊ ಯಾಸಿರ್ ತಡ ಮಾಡದೆ ಮನೆಗೆ ಬರ್ತಾನೆ. ಯಾಸಿರ್ ಮತ್ತು ಮಮತಾಜ್ ಇಬ್ಬರು ಸೇರಿ ಮಗು ನೋಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮಗುವಿನ ಸುಳಿವು ಎಲ್ಲೂ ಸಿಗಲ್ಲ. ಇದರಿಂದ ಇಬ್ಬರು ಭಯಭೀತರಾಗದಂತ ಆಗತ್ತೆ. ಸೊ ಆ ಟೈಮಲ್ಲಿ ಬೇರೆಯವರಿಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ, ನಮ್ಮ ಮಗಳು ಕಾಣಿಸ್ತಾ ಇಲ್ಲ, ನಿಮ್ಮ ಮನೇಲಿ ಇದೆಯಾ ಚೆಕ್ ಮಾಡಿ ಅಂತ. ಬಟ್ ಯಾರ ಮನೆಯಲ್ಲೂ ಅವರ ಮಗು ಇರಲ್ಲ. ಸೊ ಅವರು ಕೂಡ ಯಾಸಿರ್ ದಂಪತಿಗೆ ಸಹಾಯ ಮಾಡ್ತಾರೆ, ಎಲ್ಲ ಕಡೆ ಸರ್ಚ್ ಮಾಡ್ತಾರೆ. ಬಟ್ ಆ ಮಗುವಿನ ಸುಳಿವೇ ಸಿಗಲ್ಲ. ಸೊ ಇದರಿಂದ ಭಯಭೀತರಾದಂಥ ಯಾಸಿರ್ ಕುಟುಂಬ ಅಲ್ಲೇ ಹತ್ತಿರದಲ್ಲಿರುವ ಹಳಿಯಾಳ್ ಮತ್ತು ದಾಂಡೇಲಿ ಅನ್ನೋ ಊರಲ್ಲಿರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಮಿಸ್ಸಿಂಗ್ ಕಂಪ್ಲೇಂಟು. ಸೊ ಇದನ್ನು ಸೀರಿಯಸ್ ಆಗಿ ತಗೋದಂಥ ನಮ್ಮ ಪೊಲೀಸರು ವಾಪಸ್ ಅವ್ರ ಮನೆಗೆ ಬಂದು ಸರ್ಚ್ ಮಾಡ್ತಾರೆ. ಬಟ್ ಅವರಿಗೂ ಆ ಮಗುವಿನ ಸುಳಿವು ಸಿಗೋದೇ ಇಲ್ಲ. ಸೊ ಆಲ್ರೆಡಿ ಒಂದು 4 to 5 hours ಆಗಿರುತ್ತೆ ಮಗು ಮಿಸ್ ಆಗಿ. ಸೊ ನಮ್ಮ ಪೊಲೀಸರು ಚೆಕ್ ಪೋಸ್ಟಿಗೆ ಕಾಲ್ ಮಾಡಿ, ಯಾವುದೇ ವೆಹಿಕಲ್ನು ನೀವು ಹಾಗೆ ಬಿಡಬೇಡಿ, ಎಲ್ಲ ಚೆಕ್ ಮಾಡಿ, ಮಗು ಎಲ್ಲರೂ ಕಂಡು ಬಂದರೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾರೆ. ಅದೇ ರೀತಿ ಚೆಕ್ ಪೋಸ್ಟಲ್ಲಿ ಎಲ್ಲ ಆಫೀಸರ್ಸ್ ಚೆಕ್ ಮಾಡ್ತಾರೆ. ಬಟ್ ಅಲ್ಲೂ ಕೂಡ ಮಗು ಸಿಗ್ತಾನೆ ಇರಲ್ಲ. ಸೊ ರಾತ್ರಿ ಆಗತ್ತೆ. ಆಮೇಲೆ ಯಾಸಿರ್ ತಮ್ಮ ಕುಟುಂಬದವರಿಗೆ ಕಾಲ್ ಮಾಡಿ ಹೇಳ್ತೀನಿ. ಅವರ ಕುಟುಂಬದವರು ಎಲ್ಲರೂ ಮನೆಗೆ ಬಂದು ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಯಾಸಿರ್ ಕುಟುಂಬದಲ್ಲಿ ಅವರ ದೊಡ್ಡಪ್ಪನ ಮಗ ಆದಂಥ ಒಬ್ಬ ಬಾಲಕ ಇರ್ತಾನೆ. ಅವನು ಮಹಡಿ ಮೇಲಿರುವ ಒಂದು ಕೋಣೆಗೆ ಹೋಗ್ತಾನೆ. ಮಹಡಿಯಲ್ಲಿ ಎಲ್ಲೆಲ್ಲೋ ಇರ್ತಾರೆ ಅಂತ ಹುಡುಕ್ತಾನೆ. ಬಟ್ ಅಲ್ಲೆಲ್ಲೂ ಮಗು ಇರಲ್ಲ. ವಾಪಸ್ ಕೆಳಗಡೆ ಬರುವಾಗ ಅಲ್ಲೇ ಸ್ಟೆಪ್ಸ್ ಹತ್ರ ಒಂದು ಪ್ಯಾಸೇಜ್ ಇರುತ್ತೆ, ಒಂದು ಚಿಕ್ಕದಾಗಿ. ಲೈಕ್ ನಾವೇನಾದರೂ ರೇಷನ್ ಎಲ್ಲ ಇಡ್ತೀವಲ್ಲ, ನಮ್ಮದು ಪ್ಯಾಸೇಜ್ ಇರುತ್ತೆ ನೋಡಿ ಸ್ಟೆಪ್ಸ್ ಆ ಪಕ್ಕದಲ್ಲಿ, ಆ ಟೈಪ್ ಇರುತ್ತೆ. ಸೊ ಅಲ್ಲೇ ಮಗು ಆಟ ಆಡುತ್ತಾ ಮಲಗಿರುತ್ತೆ. ಇದನ್ನು ನೋಡಿದ ಬಾಲಕನಿಗೆ ಗಾಬರಿಯಾಗಿ ಕೂಗ್ತಾನೆ. ಎಲ್ಲರೂ ಓಡಿ ಬಂದು ಮಗುನ ನೋಡ್ತಾರೆ. ಎಲ್ಲರಿಗೂ ಆಶ್ಚರ್ಯ, ಆತಂಕ ಮತ್ತು ಖುಷಿ. ಸೊ ಇದನ್ನು ನೋಡಿದ ಪೊಲೀಸರಿಗೂ ಸ್ವಲ್ಪ ನಿಟ್ಟುಸಿರು ಬಿಡ್ತಾರೆ. ಪೊಲೀಸರು ನಿಟ್ಟುಸಿರು ಬಿಟ್ಟು ಅವರು ವಾಪಸ್ ಸ್ಟೇಷನ್ಗೆ ಹೋಗ್ತಾರೆ. ಸೊ ಸ್ನೇಹಿತರೆ, ನಾವು ಯಾವುದೋ ಒಂದು ಡಿಸಿಷನ್ ತೊಗೋಬೇಕಂದ್ರೆ ಒಂದು 100 ಸಲ ಯೋಚನೆ ಮಾಡಬೇಕು.
ಸೊ ನಾವು ಒಂದು 100 ಸಲ ಸರ್ಚ್ ಮಾಡಬೇಕು, ಎಲ್ಲೂ ನಮಗೆ ಸಿಗಲ್ಲ ಅಂತಂದು ಗೊತ್ತಾದ ಮೇಲೆ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು, ಇಲ್ಲ ಅಂತಂದರೆ ನ್ಯೂಸ್ ಸ್ಪ್ರೆಡ್ ಮಾಡಬೇಕು. ಸೊ ಇದೊಂದು ಕೇಸು ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ಕೇಸ್ ತೊಗೊಂಡು ಬರ್ತೀನಿ. ಇಲ್ಲಿವರೆಗೂ